ಈ ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ನನಗೆ ಪತ್ರಕರ್ತರೇ ಕಾರಣ. ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಪತ್ರಕರ್ತರೇ ಕಾರಣ. ಅದು ನಮ್ಮ ವಿಜಯ ಕರ್ನಾಟಕ ಪ್ರಕಾಶ್ 2003 ವಿಜಯ ಕರ್ನಾಟಕ ಪ್ರಕಾಶ್ ಅವರು 2003 ವಿಜಯ ಕರ್ನಾಟಕ ಪ್ರಕಾಶು ಅವ್ರ ಜೊತೆಗೆ ನಮ್ಮ ಅವ್ರ ಜೊತೆಗೆ ದೇವಾನಂದ್ ಅವರು ಇಲ್ಲೇ ಇರ್ಬೇಕಂತ. ದೇವಾನಂದ್ ಬಂದಿದ್ದಾರಾ? ಅಲ್ಲೇ ಇದ್ದಾರೆ ನೋಡಿ, ಕೈ ಎತ್ತಿದ್ದಾರೆ ದೇವಾನಂದ್. ಆಮೇಲೆ ನಮ್ಮ ಜಮನಹಳ್ಳಿ ಕೃಷ್ಣ ಇವರು 2003 ನಾನು ತಟ್ಟೆ ಲೋಟ ಕೊಡ್ಬೇಕಂದ್ರೆ ನಾವು ಪೇಪರಲ್ಲಿ ಹಾಕ್ತೀವಿ ಅಂದರು. ಸರ್ ನನಗೆ ಅದೆಲ್ಲ ಬೇಡ ಸರ್, ಹಾಕ್ಬೇಡಿ ಸರ್, ನನಗೆ ಯಾಕೆ ಸರ್ ಇದೆಲ್ಲ ಮಾಡ್ತೀರಾ, ಪಬ್ಲಿಸಿಟಿ ಮಾಡಬೇಡಿ ಸರ್, ನನಗೆ ನಾನೇನೋ ಮಾಡ್ಕೊಂಡು ಅವಾಗ ಮೈಕಲ್ಲ ಮಾತಾಡೋಕ್ಕೆ ಭಯ, ನನಗೆ ಓಡೋಗ್ಬಿಡ್ತಾ ಇದ್ದೆ, ಅಷ್ಟು ಭಯ ಇತ್ತು ಮಾತಾಡೋದಕ್ಕೆ. ಆವಾಗ ಇವರೆಲ್ಲ ನನಗೆ ಧೈರ್ಯ ಕೊಟ್ಟು ನೀವು ಮಾತಾಡಿ ಅಂತೇಳಿ ಎಲ್ಲ ಊರುಗಳಿಗೂ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೆ. ಇವ್ರು ನನ್ನ ಜೊತೆಯಲ್ಲಿದ್ದು ನನ್ನನ್ನು ಪೇಪರಲ್ಲಿ ತೋರಿಸಿ ಈ ಥರ ಸಹಾಯ ಮಾಡ್ತಾ ಇದ್ದಾರೆ ತೋರಿಸಿ, ಮೊದಲು ಒಂದು ಪಂಚಾಯಿತಿಗೆ ಅಂತ ನಾನು ಹೋಗಿದ್ದು. ಇವರು ಆ ಪೇಪರ್ ಹಾಕಿರೋದನ್ನ ಎಂಟೈರ್ ತಾಲೂಕೆ ಮಾಡಬೇಕಾಯ್ತು. ಎಂಟೈರ್ ತಾಲೂಕೆ 88,000 ತಟ್ಟೆ, 88,000 ಲೋಟ ಆ ಟೈಮಲ್ಲೇ ಕೊಟ್ಟೆ. ಅಷ್ಟು ಕೊಟ್ಟು ಈ ಅಕ್ಷರದಾಸೋಹ ಊಟ ತಿನ್ನೋ ಮಕ್ಕಳಿಗೆ ಪ್ಲೇಟ್ಗಳು ತಟ್ಟೆಗಳೆಲ್ಲ ಕೊಟ್ಟು ಮಾಡಿದೆ. ಆವತ್ತು ನಾನು ಇವತ್ತು ಈ ಮಟ್ಟಕ್ಕೆ ಬರಬೇಕಂದ್ರೆ ಪತ್ರಕರ್ತರದ್ದು ಇದು ಭಾಗ ಇದೆ, ಪತ್ರಕರ್ತರದ್ದು ಇದರಲ್ಲಿ ಸಹಾಯ ಇದೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ನೀವು ಹೇಳಿರುವಂಥ ನಾವು ರೋಡ್ದಾಗ ಮಾಹಿತಿ ಕೊಟ್ಟಿದ್ದೀವಿ. ರೈಲ್ವೇದು ಏನಾಗ್ತಾ ಇದೆ, ಆಮೇಲೆ ರಿಂಗ್ ರೋಡ್ದು ಏನಾಗ್ತಾ ಇದೆ, ಮೆಡಿಕಲ್ ಕಾಲೇಜ್ ಏನಾಗ್ತಾ ಇದೆ, ಕೂಡ ಲೇಔಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪ್ಲಸ್ ಪತ್ರಕರ್ತರ ಸಂಘಕ್ಕೆ ನಾವೇನು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ರೆಸಿಡೆನ್ಸಿಯಲ್ ಸೈಟ್ಸ್ ಕೊಡಬೇಕು ಅಂತಿದ್ದೀವಿ. ಅದಕ್ಕೆ ಜಾಗ ಕೊಡಿಸಿದ್ದೀವಿ. ಅದನ್ನು ನಿಮ್ಮನ್ನೇ ಕರ್ಕೊಂಡೋಗಿ ತೋರಿಸ್ತೀವಿ. ನೀವು ಸೆಲೆಕ್ಟ್ ಮಾಡಿ, ಆ ಸೆಲೆಕ್ಟ್ ಮಾಡಿದ್ದಲ್ಲಿ ಯಾವುದನ್ನ ಒಂದನ್ನು ನಾವು ಕ್ಲಿಯರ್ ಮಾಡಿ ಕೊಡುವಂಥದ್ದು ಮಾಡ್ತೀವಿ. ಆಮೇಲೆ ನಾವು ಕೂಡ ಲೇಔಟ್ ಮಾಡಬೇಕು ಅಂತೀವಿ. ಏನು ಇವತ್ತು ನಮ್ಮ ಕೋಡಿಕನ್ನೂರು ಇದಿದೆ, ನಮ್ಮ ಕೋಲಾರಮ್ಮನ ಕೆರೆ ಕೆಳಗಡೆ ಇರುವಂಥ ಅಚ್ಚುಕಟ್ಟನ್ನು ತೊಗೊಂಡು ಮಾಡಬೇಕು ಅಂತಿದ್ದೀವಿ. ನಮ್ಮ ಹನೀಪನವ್ರು ನಾವು ತೀರ್ಮಾನ ಮಾಡಿದ್ದೀವಿ, ಅದನ್ನು ಖಂಡಿತವಾಗ್ಲೂ ಮಾಡಬೇಕು. ಅದರಲ್ಲಿ ನಿಮ್ಮ ಸಹಕಾರ ಇರಲಿ. ಅದರಲ್ಲಿ ಪರ್ಸೆಂಟೇಜ್ ವೈಸ್ ನಿಮಗೂ ಪತ್ರಕರ್ತರ ಸಂಘಕ್ಕೆ ಅಂತ ಪರ್ಸೆಂಟೇಜ್ ಅಂತ ಸರ್ಕಾರದಲ್ಲಿ ಒಂದು ಇದು ಮಾತಾಡಿಕೊಂಡು ನಿಮಗೂ ಅಷ್ಟೊಂದು ಸೈಟನ್ನು ಕೊಡ್ತೀವಿ. ಅಲ್ಲಿ ಇಲ್ಲಿ ಎಲ್ಲರೂ ನಮ್ಮ ಕೋಲಾರ ಸುತ್ತು ನಮ್ಮ ಪತ್ರಕರ್ತರು ಇರಲಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ನಮ್ಮ ಬ್ರದರ್ ಹೇಳಿದ್ರು, ನಾನು ಹೇಳ್ಬೇಕಂದ್ರೆ 1 hour ಆಗುತ್ತೆ ಅಂತ. ಒಂದು ದಿವಸ ನಾವಿಬ್ಬರು ತುಂಬ ಆತ್ಮೀಯತೆ, ಜಾಸ್ತಿ ಮೀಟ್ ಮಾಡೋದಿಲ್ಲ, ಒಂದು 8-10 ವರ್ಷಗಳ ಹಿಂದೆ ಇರ್ಬೋದು. ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರು ಬದುಕಬೇಕು, ಅವ್ರಿಗೆ ತುಂಬ ತೊಂದರೆ ಇದೆ, ಏನೋ ಕಾಲಿಲ್ಲ, ಅವ್ರಿಗೆ ಬದುಕೋದಕ್ಕೆ ಆಧಾರ ಇಲ್ಲ, ಏನಾದರೂ ಮಾಡಬೇಕಲ್ಲ ಅಂದೆ. ಅಣ್ಣ ಏನು ಮಾಡೋಣ ಹೇಳೋಣ ಅಂದೆ. ಅವನು ಒಂದು ಆಟೋ ಕೊಡಿಸ್ಬಿಟ್ಟೆ ಚೆನ್ನಾಗಿರುತ್ತೆ ಅಂದರು. ಹೊಸಕೋಟೆಯಲ್ಲಿ ಹೋಗ್ತಾ ಇದ್ದೆ ಫೋನಲ್ಲಿ ಮಾತಾಡಿಕೊಂಡು, ಯೂಟರ್ನ್ ಮಾಡಿಕೊಂಡು ಆಟೋಗೆ ಹೇಳ್ಬಿಟ್ಟು ದುಡ್ಡೆಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಅಂತ ಆಟೋನ ಕಳಿಸ್ಕೊಟ್ಟೆ. ಇವತ್ತು ಆ ಆಟೋಯಿಂದ ಬದುಕೊಂಡ. ಏನಣ್ಣ ಕರೆಕ್ಟಾ ಇಲ್ವಾ? ಹೊಸ ಆಟೋ ಕಳಿಸ್ಕೊಟ್ಟೆ. ಆ ಥರ ನಾವೇನೇ ಒಂದು ಮಾಡಿದ್ರೂ ಶುದ್ಧವಾಗಿ ನಿಯತ್ತಾಗಿ ಮಾಡ್ತೀವಿ. ಯಾಕಂದ್ರೆ ಒಂದ್ಸಲಿ ಹೇಳಿದ್ದು, ನಮ್ಮ ತುಂಬ ಆತ್ಮೀಯತೆ, ತುಂಬ ಹತ್ರ ಅಂದರೆ ಮೀಟ್ ಮಾಡೋದು ಕಮ್ಮಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತನ್ನು ಮುಗಿಸ್ತೀನಿ.